ಅನ್ನೋದು ಪ್ರಾಥಮಿಕ ವರದಿ ಅಷ್ಟೇ. ಏನ್ ಹೇಳಿ? ಪ್ರಾಥಮಿಕ ವರದಿ ಅಷ್ಟೇ. ಇನ್ನೂ ಕೂಡ ತನಿಖೆಯ ಪೂರ್ಣ ವರದಿಯನ್ನ ಸಲ್ಲಿಕೆ ಮಾಡಿಲ್ಲ ಎಸ್ಐಟಿ ತನಿಖೆಗೆ ಉಳಿದ ಆರೋಪಿಗಳ ಸಹಕಾರವನ್ನ ಕೊಡ್ತಾ ಇಲ್ಲ ಉಳಿದವರು ಅನ್ನೋದು ಗೊತ್ತಾಗ್ತಾ ಇದೆ. ತನಿಖೆಗೆ ಸಹಕರಿಸ್ತಾ ಇಲ್ಲ ಅಂತ ಹೇಳಿ ವಿಶೇಷ ತನಿಖಾ ತಂಡ ಹೇಳ್ತಾ ಇದೆ. ಕೆಲವೊಂದು ತಾಂತ್ರಿಕ ಸಾಕ್ಷಿಗಳ ವರದಿ ಬರಬೇಕಾಗಿದೆ. ಇನ್ನೂ ಕೂಡ ತನಿಖೆ ಪೂರ್ಣಗೊಂಡ ನಂತರ ಅಂತಿಮ ವರದಿಯನ್ನ ಸಲ್ಲಿಕೆಯನ್ನ ಮಾಡಲಾಗುತ್ತೆ ನ್ಯಾಯಾಲಯಕ್ಕೆ ಮನವರಿಕೆಯನ್ನ ಮಾಡಿಕೊಟ್ಟಂತಹ ಎಸ್ಐಟಿ ಇದು ಪಿತೂರಿ ಅಲ್ಲದೆ ಮತ್ತೇನೂ ಅಲ್ಲ ಅಂತ ಹೇಳ್ತಾ ಇದೆ ಎಸ್ಐಟಿ ಟೀಮ್. ಪ್ರಾಥಮಿಕ ವರದಿಯಲ್ಲಿ ಧರ್ಮಸ್ಥಳ ಮೇಲ್ವಿಚಾರಕರಿಗೆ ಕ್ಲೀನ್ ಚೀಟ್ ಅನ್ನ ಕೊಡುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇಲ್ಲಿ ದಟ್ಟವಾಗಿದೆ. ಕೆ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ, ಕ್ರೈಮ್ ಬ್ಯೂರೋ ಹೆಡ್. ಮಂಜುನಾಥ್, ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಈ ಬುರುಡೆ ಗ್ಯಾಂಗ್ ಯಾವ ರೀತಿಯಾಗಿ ಕೆಲಸವನ್ನ ಮಾಡ್ತು ಅನ್ನೋದು ಗೊತ್ತಿರುವಂತಹ ವಿಚಾರ. ಮತ್ತೆ ಸ್ಥಳದಲ್ಲೇ ಇದ್ಕೊಂಡು ಗ್ಯಾರಂಟಿ ನ್ಯೂಸ್ ಮಾಹಿತಿಯನ್ನ ಕೂಡ ಹಂಚಿಕೊಂಡಿತ್ತು. ಇದೀಗ ಎಸ್ಐಟಿ ರಿಪೋರ್ಟ್ ಬಂದಿದೆ, ಪ್ರಾಥಮಿಕ ರಿಪೋರ್ಟ್ ಅಂತ ಕೂಡ ಹೇಳಲಾಗ್ತಾ ಇದೆ. ಈ ಪ್ರಾಥಮಿಕ ರಿಪೋರ್ಟ್ ನಲ್ಲಿ ಏನೆಲ್ಲ ಸ್ಫೋಟಕ ಮಾಹಿತಿಗಳು ಉಲ್ಲೇಖ ಆಗಿದೆ ಅಂತ ಹೇಳಿ ಡೀಟೇಲ್ ಆಗಿ ಮಾಹಿತಿ ಕೊಡ್ತಾ ಹೋಗೋದಾದ್ರೆ. ರಮ್ಯಾ, ಇಲ್ಲಿ 6 ಜನರ ವಿರುದ್ಧ ಏನು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಪಿತೂರಿಯನ್ನು ನಡೆಸಿದ್ರು ಅಂತಕ್ಕಂಥದ್ದು SIT ಸಲ್ಲಿಸಿರ್ತಕ್ಕಂಥ ಪ್ರಾಥಮಿಕ ತನಿಖಾ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಇಲ್ಲಿ ಮಹೇಶ್ ತಿಮ್ರೋಡಿ, ವಿಠಲ್ ಗೌಡ ಜೊತೆಗೆ ಏನು ಗಿರೀಶ್ ಮಟ್ಟಣ್ಣನವರು ಇರ್ಬೋದು, ಸುಜಾತಾ ಭಟ್ಟು ಸೇರಿದಂತೆ 6 ಜನ, ಚಿನ್ನಯ್ಯನು ಒಳಗೊಂಡಂತೆ 6 ಜನ ಏನಿದ್ದಾರೆ, ಇದರಲ್ಲಿ ಪ್ರಮುಖವಾಗಿ ಸೂತ್ರಧಾರಿಯಾಗಿರ್ತಕ್ಕಂಥದ್ದು ಮಹೇಶ್ ತಿಮ್ರೋಡಿ ಶೆಟ್ಟಿ ಅವರು. ಇವರು ಧರ್ಮಸ್ಥಳದ ವಿರುದ್ಧ ಇದ್ದಂಥ ಹಳೆ ಸೇಡನ್ನು ತೀರಿಸ್ಕೊಳ್ಳೋದಕ್ಕೆ ಈ ಷಡ್ಯಂತ್ರವನ್ನು ನಡೆಸ್ತಾರೆ. ಮೊದಲಿಗೆ ಏನು ವಿಠಲ್ ಗೌಡ ಜೊತೆಗೆ ಚಿನ್ನಯ್ಯ ತುಂಬ ಆಪ್ತರಾಗಿರ್ತಾರೆ, ಆತನನ್ನು ಬಳಸಿಕೊಂಡು ಇಲ್ಲಿ ಧರ್ಮಸ್ಥಳದ ವಿರುದ್ಧ ಒಂದು ಷಡ್ಯಂತ್ರವನ್ನು ರೂಪಿಸ್ತಾರೆ. ಮೊದಲಿಗೆ ಆತನನ್ನು ಈ ಒಂದು ಷಡ್ಯಂತ್ರ ಪಿತೂರಿ ನಡೆಸೋದಕ್ಕೆ ಕರ್ಕೊಂಡು ಬರ್ತಕ್ಕಂಥದ್ದು ಮಹೇಶ್ ತಿಮ್ರೋಡಿ ಅವರ ಮನೆಗೆ. ಅಲ್ಲಿ ಆತನಿಗೆ ಹಣದ ಆಮಿಷ ಅಥವಾ ಬೇರೆ ಬೇರೆ ರೀತಿಯಾದಂಥ ಆಮಿಷಗಳನ್ನು ತೋರಿಸಿ ಆತನಿಗೆ ಏನು ಬಂಗ್ಲೆಗುಡ್ಡದಿಂದ ಸಿಕ್ಕಂಥ ಒಂದು ತಲೆಬುರುಡೆಯನ್ನು ತಂದುಕೊಟ್ಟು ಆತ ಯಾವ ರೀತಿಯಾಗಿ ದೂರನ್ನು ಕೊಡಬಹುದು ಅನ್ನೋದ್ರ ಬಗ್ಗೆ ಇಲ್ಲಿ ಒಂದು ಚರ್ಚೆಯನ್ನು ಮಾಡಿ ಮೊದಲಿಗೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ಸಹ ಕೊಡ್ತಾರೆ. ಜೊತೆಗೆ ಅಲ್ಲಿ FIR ದಾಖಲಾಗದಿದ್ದಂಥ ಸಂದರ್ಭದಲ್ಲಿ ಕೆಲ ವಕೀಲರ ಮುಖಾಂತರ ಸುಪ್ರೀಂ ಕೋರ್ಟ್ಗೂ ಸಹ ಹೋಗಿರ್ತಾರೆ. ಅಲ್ಲಿಂದ ಆರ್ಡರ್ ತೆಗೆದುಕೊಬೋದು. ಯಾಕಂತಂದ್ರೆ ಇಲ್ಲಿ ಲೈಂಗಿಕ ದೌರ್ಜನ್ಯ, ಅತ್ಯಾಚಾರ ಪ್ರಕರಣಗಳಲ್ಲಿ ಕೆಲವೊಂದು ಮಹಿಳೆಯರನ್ನ ಕೊಲೆ ಮಾಡಿ ಊತಿಟ್ಟಿದ್ದಾರೆ, ಅದನ್ನು ನಾನೇ ಖುದ್ದಾಗಿ ಊತಿಟ್ಟಿದ್ದೇನೆ ಅಂತಕ್ಕಂಥ ಸುಳ್ಳನ್ನ ಚಿನ್ನಯ್ಯನ ಮುಖಾಂತರ ಹೇಳಿಸುವಂತಹ ಮುಖಾಂತರ ಈ ಒಂದು ಗ್ಯಾಂಗ್ ಏನಿದೆ, 6 ಜನರ ಗ್ಯಾಂಗು ಧರ್ಮಸ್ಥಳವನ್ನ ಟಾರ್ಗೆಟ್ ಮಾಡಿಕೊಂಡು ಅದರ ವಿರುದ್ಧ ಪಿತೂರಿ ಜೊತೆಗೆ ಅದಕ್ಕಿರ್ತಕ್ಕಂಥ ಏನು ಮರ್ಯಾದೆ ಇರ್ಬೋದು ಅದಕ್ಕೆ ಧಕ್ಕೆ ತರುವಂಥ ಕೆಲಸವನ್ನು ಸಹ ಮಾಡಿರ್ತಾರೆ. ಹೀಗಾಗಿ ಯಾರ್ಯಾರ ಪಾತ್ರ ಹೇಗಿದೆ ಅನ್ನೋದ್ರ ಬಗ್ಗೆ ಅಲ್ಲಿ ಸಾಕ್ಷಿದಾರ ಆಗಿರ್ತಕ್ಕಂಥ ಒಬ್ಬ ಪ್ರವೀಣ್ ಕುಮಾರ್ ಅಂತಕ್ಕಂಥವ್ರದಿಂದ ಒಂದು ಸಾಕ್ಷಿಯನ್ನು ನುಡಿದಿರ್ತಕ್ಕಂಥದ್ದು, ಆ ಸಾಕ್ಷಿಯ ಹೇಳಿಕೆಗಳನ್ನು ಸಹ ಕೋರ್ಟ್ಗೆ ಸಲ್ಲಿಸಿದ್ದಾರೆ. ಜೊತೆಗೆ ಮಹೇಶ್ ತಿಮ್ರೋಡಿ, ಗಿರೀಶ್ ಮಟ್ಟಣ್ಣನವರು, ಸುಜಾತಾ ಭಟ್ಟು, ಚಿನ್ನಯ್ಯ, ಈ ಜಯಂತು, ಈ ಎಲ್ಲ ಆರೋಪಿಗಳೇನಿದ್ದಾರೆ ಅವರು ಮೊದಲಿಗೆ ಈ ಧರ್ಮಸ್ಥಳದ ವಿರುದ್ಧ ಏನು ತನಿಖೆಯನ್ನು ನಡೆಸಬೇಕು ಅನ್ನೋದ್ರ ಬಗ್ಗೆ FIR ಅನ್ನು ದಾಖಲು ಮಾಡೋದ್ರಲ್ಲಿ ಅವರೇ ಮುಂಚೂಣಿಯಲ್ಲಿದ್ದರು. ಆದರೆ ಅವರೇ ನಂತರ ಅವರ ಬಂಡವಾಳ ಬಯಲಾಗ್ತಿದ್ದಾಗೆ ಹೈಕೋರ್ಟ್ಗೆ ಹೋಗಿ ತಮ್ಮ ವಿರುದ್ಧ ಧರ್ಮಸ್ಥಳದ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂಥ FIR ಅನ್ನು ರದ್ದು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಹೈಕೋರ್ಟ್ಗೆ ಒಂದು ಮನವಿಯನ್ನು ಸಹ ಸಲ್ಲಿಸ್ತಾರೆ. ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಸಿ ಅವರನ್ನು ಬಲವಂತವಾಗಿ ಬಂಧನ ಮಾಡುವಂತಿಲ್ಲ, ಜೊತೆಗೆ ತಮ್ಮ ವಿಚಾರಣೆ ಅಂದರೆ SIT ನಡೆಸ್ತಕ್ಕಂಥ ವಿಚಾರಣೆಗೆ ಆರೋಪಿಗಳು ಸಹಕರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಆದೇಶವನ್ನು ಸಹ ನೀಡಿದ್ದಾರೆ. ಇಲ್ಲಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆಸೋದಕ್ಕೆ ಕಾರಣ ಏನಿತ್ತು ಅನ್ನೋದಾದರೆ ಮಹೇಶ್ ತಿಮ್ರೋಡಿಗೂ ಜೊತೆಗೆ ಧರ್ಮಸ್ಥಳದಲ್ಲಿ ಇರ್ತಕ್ಕಂಥ ಆಡಳಿತ ಅಧಿಕಾರಿಯಾಗಿರ್ತಕ್ಕಂಥವ್ರು ಏನಿದ್ದಾರೆ ಅವ್ರಿಗೂ ಬಹು ವರ್ಷಗಳ ಕಾಲದಿಂದ ಏನು ಅವರ ನಡುವೆ ಹೊಂದಾಣಿಕೆ ಇಲ್ಲ, ಜೊತೆಗೆ ಅವರ ಒಂದು ಧಕ್ಕೆಯನ್ನು, ಅವರ ಮರ್ಯಾದೆಗೆ ಧಕ್ಕೆಯನ್ನು ತರಬೇಕು, ಅವರನ್ನು ಸ್ಥಾನದಿಂದ ಕೆಳಗೆ ಇಳಿಸಬೇಕು ಅಂತಕ್ಕಂಥದ್ದು ಮಹೇಶ್ ತಿಮ್ರೋಡಿ ಅವರ ಮನಸ್ಸಿನಲ್ಲಿರ್ತಕ್ಕಂಥ ಉದ್ದೇಶ. ಹೀಗಾಗಿ ಅಲ್ಲಿ ನಡೆದಂಥ ಸೌಜನ್ಯ ಪ್ರಕರಣವನ್ನು ಮುಂದಿಟ್ಟುಕೊಂಡು ಸಾಕಷ್ಟು ಹೋರಾಟಗಳನ್ನು ಮಾಡಿದರು. ಅದರಲ್ಲಿ ಜಯ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕಾಗಿ ಈ ರೀತಿಯಾಗಿ ಅಲ್ಲಿ ಅನಾಥ ಶವಗಳು ಬಿದ್ದಿದ್ವು, ಅದನ್ನು ಊತಿಡುವಂಥ ಕೆಲಸವನ್ನು ಸಹ ಮಾಡಲಾಗ್ತಾ ಇತ್ತು. ಅದನ್ನೇ ಬಂಡವಾಳವಾಗಿಟ್ಕೊಂಡು ಇಲ್ಲಿ ಸುಮಾರು 20 ಸ್ಥಳಗಳಲ್ಲಿ SIT ಏನು ಶೋಧ ನಡೆಸ್ತು, ಉತ್ಖನನ ಮಾಡ್ತು, ಅಲ್ಲಿ ಯಾವುದೇ ರೀತಿಯಾದಂಥ ಮೃತದೇಹಗಳಿರ್ಬೋದು ಅಥವಾ ಅಸ್ಥಿ ಪಂಜರಗಳಿರ್ಬೋದು ಸಿಕ್ಕಿಲ್ಲ. ಹೀಗಾಗಿ ಒಟ್ಟಾರೆ ಏನು ಇಲ್ಲಿ ಆ ಒಂದು ಸುದ್ದಿ ಬಂದ್ರೆ ಸಾಕು, ಧರ್ಮಸ್ಥಳದ ಪರ ಇರ್ತಕ್ಕಂಥ ಗೌರವ ಇರ್ಬೋದು, ಅದು ಹೆಸರು ಮಾಡಿ ಮಂಜುನಾಥ್ ಹಾಗೆ ಸಂಪರ್ಕದಲ್ಲಿರಿ.